ಹಲೋ ನಮಸ್ಕಾರ, ಬನ್ನಿ ನಮ್ಮ ಬೆಳಿಗುಂಡಸ್ ಕಿಚನ್ಗೆ. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಈ ಹಸಿ ಖಾರ ಅಂತ ಮಾಡ್ತಾರೆ. ಅಂದರೆ ಈ ಕಾಳಿನ ಪಲ್ಯಗಳಿಗೆ ಇದಕ್ಕೆಲ್ಲ ಹಾಕೋತಾರೆ ಅವರು. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನಗೆ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರು ಹೇಳ್ಕೊಟ್ರು ನನಗೆ, ನಾನು ಈ ಥರ ಮಾಡ್ತೀನಿ ಅಂತ. ಸೊ ಅದನ್ನೇ ಫಾಲೋ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಆ ಖಾರನ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಮೊದಲಿಗೆ ಐಟಮ್ಸ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ನಾನಿಲ್ಲೊಂದು 6-7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ದೊಡ್ಡದು. ಇದು ತುಂಬ ಖಾರ ಇಲ್ಲ, ನೀವು ಖಾರದ್ದು ಬೇಕಾದರೆ ಹಾಕ್ಕೋಬೋದು. ಸೊ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಕ್ಲೀನ್ ಮಾಡ್ಕೊಂಡಿರೋದು, ಹಾಗೆ ಒಂದು ಸ್ವಲ್ಪ ಶುಂಠಿ ಕೂಡ ಹಾಕಬೇಕು, ಹಾಗೆ ಕರಿಬೇವು, ಇದು ಅಷ್ಟೇ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು, ಮತ್ತು ಬೆಳ್ಳುಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ನಾವು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾವು ಇದನ್ನೆಲ್ಲ ಕೆಲವೆಲ್ಲ ಹುರ್ಕೋಬೇಕು, ಹೇಗೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದಕ್ಕೆ ಕೆಲವರು ಶೇಂಗಾ ಅಂದರೆ ಕಡಲೆಕಾಯಿ ಬೀಜ ಕೂಡ ಹಾಕ್ಬಿಟ್ಟು ಮಾಡ್ತಾರೆ, ಕೆಲವರು ಹಸಿ ಕಾಯಿ ತುರಿ ಹಾಕಿ ಮಾಡ್ತಾರಂತೆ. ಇದೆಲ್ಲ ಆದರೆ ತುಂಬ ದಿನ ಇಡೋಕ್ಕಾಗಲ್ಲ. ಸೊ ಬರೀ ಖಾರ ಅಂತ ಇದು ಮಾಡಿಕೊಂಡ್ರೆ ನಿಮಗೆ ಇದನ್ನು ಒಂದು ತಿಂಗಳವರೆಗೂ ಇಟ್ಕೊಂಡ್ರೂ ಏನೂ ಆಗಲ್ವಂತೆ, ಅಂದರೆ ಫ್ರಿಜ್ಜಲ್ಲಿ. ಸೊ ಬನ್ನಿ ಹೇಗೆ ಮಾಡೋದು ಇದನ್ನು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಇದನ್ನು ನಾವು ಎಣ್ಣೆಯಲ್ಲಿ ಇಟ್ಬಿಟ್ಟು ಇದನ್ನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಇದು ಫ್ರೈಂಗೆ ಇಂಪಾರ್ಟೆಂಟ್, ಇಲ್ಲಾಂದರೆ ತುಂಬ ಖಾರ ಆಗೋಗುತ್ತೆ. ಹಸಿ ಖಾರ ಅಂತಂದರೂ ಕೂಡ ನಾವು ಹಸಿಮೆಣಸಿನ್ಕಾಯಿನ ಚೆನ್ನಾಗೆ ಇದರಲ್ಲಿ ಬಡಿಸ್ಕೋಬೇಕು. ಅಷ್ಟೊತ್ತಿಗೆ ನಾನು ಈ ಶುಂಠಿ ಏನು ಇಟ್ಕೊಂಡಿದ್ದೀನಿ, ಈ ಶುಂಠಿನ ಕೂಡ ನಾನು ಕಟ್ ಮಾಡ್ತೀನಿ. ಶುಂಠಿನ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಶುಂಠಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲನೂ ನಾವು ಫ್ರೈ ಮಾಡ್ಕೋಬೇಕು. ಇದು ಕೂಡ ನಾನು ಇದರಲ್ಲಿ ಒಂದು ಕಪ್ಪಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಇವತ್ತೇನು ಸಡನ್ನಾಗಿ ಬಂದುಬಿಟ್ಟು ವಿಡಿಯೋದಲ್ಲಿ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ, ತುಂಬ ಜನ ನೀವು ನನಗೆ ಗೊತ್ತಿರೋ ತುಂಬ ಜನ, ಯಾಕೆ ನೀವು ಬರೋದೇ ಇಲ್ಲ, ಬರೀ ಯಾಕೆ ವಿಡಿಯೋ ಮಾತ್ರ ಮಾಡ್ತೀರಾ, ಫೇಸ್ ಯಾಕೆ ತೋರಿಸಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಮೊದಲು ತುಂಬ ಚೆನ್ನಾಗಿರ್ತಿತ್ತು ವಿಡಿಯೋ, ಈಗ ಯಾಕೆ ಆ ಥರ ಮಾಡಲ್ಲ ಅಂತ. ಸೊ ಹಾಗಾಗಿ ನಿಮ್ಗಳಿಗೋಸ್ಕರ ಮತ್ತೆ ನಾನೇನು ವಿಡಿಯೋ ವಿತ್ ಫೇಸು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯೂಶಲಿ ಏನಂದರೆ ಈ ಮೆಣಸಿನ್ಕಾಯಿನ ನಾವು ಹೀಗೆ ಹಾಕಿದ್ರೆ ಪಟ್ ಅಂತ ಒಡೆಯುತ್ತೆ. ಸೊ ಹಾಗಾಗಿ ಒಂಚೂರು ಸೀಳ್ಬಿಟ್ಟು ಹಾಕಿದ್ರೆ ಒಡೆಯಲ್ಲ. ಸೊ ಹಾಗಾಗಿ ನಾನು ಇದನ್ನು ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊತೀನಿ, ಅರ್ಧ ಎಲ್ಲ ನೋಡಿ. ಈ ಥರ ಸಿಳ್ಕ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಈ ಥರ ಸಿಳ್ಕ ಮಾಡಿ ಇಟ್ಕೊಂಡಿದ್ರೆ ಅದು ಮುಖಕ್ಕೆ ಹೊಡೆಯಲ್ಲ. ಮೊದಲಿಗೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಡ್ತೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಈ ಥರ ಈಗ ಇದನ್ನು ಒಂದು ಮೀಡಿಯಮ್ ಊರಿಗೆ ಇಟ್ಕೊಂಡು ಫಸ್ಟಿಗೆ ಮೆಣಸಿನ್ಕಾಯಿ ಎಲ್ಲಿವರೆಗೂ ಆಗಬೇಕು ಅಂದರೆ ಅದು ಫುಲ್ಲು ಒಂಥರ ಬಾಡಬೇಕು ಚೆನ್ನಾಗಿ. ಆ್ಯಕ್ಚುಲಿ ಇದನ್ನು ತವದ ಮೇಲೆ ಮಾಡ್ತಾರೆ, ತವದ ಮೇಲೆ ಮಾಡಿದ್ರೆ ತುಂಬ ಒಳ್ಳೆಯದು, ಈಸಿ ಅಂತ. ಬಟ್ ನಾನು ಇದೇ ಥರ ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರಿಬೋದು ಅಂತ. ಇದಕ್ಕೆ ಬೇಕಿದ್ರೆ ಒಂಚೂರು ಜೀರಿಗೆ ಕೂಡ ಹಾಕೋಬೋದು ಹುರಿಯುತ್ತಿದ್ದಾಗ. ಇದು ಫುಲ್ಲು ಯಾವ ರೀತಿ ಆಗಬೇಕು ಅಂದರೆ ಈ ಥರ ಕಲರ್ಸ್ ಚೇಂಜ್ ಆಗಬೇಕು. ಈ ಥರ ನೋಡಿ, ಕಟ್ ಮಾಡಿ ಹಾಕಿದ್ರು ಕೂಡ ಹೆಂಗೆ ಸಿಗುತ್ತಾ ಇದೆ, ಬೀಜ ಇರುತ್ತಲ್ಲ ಅದಕ್ಕೋಸ್ಕರ. ಇದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಏನಾಗ್ತದೆ, ಘಾಟ್ ಬರುತ್ತೆ. ಆ ಘಾಟ್ ಬಂದಾಗ ನಮಗೆ ಒಂಥರ ಮನೇಲಿರೋರಿಗೆಲ್ಲರಿಗೂ ತುಂಬ ಹಿಂಸೆ ಅನಿಸುತ್ತೆ.
ಇದು ಹಾಕಿರಲೇಬೇಕು. ಏನು ಹೇಳ್ತೀರಾ, ಪ್ರೆಷರ್ ಫ್ಯಾನ್ ಇಲ್ಲದೆ ಹೋದರೆ ನಮಗೆ ಘಾಟ್ ಇರೋಕ್ಕಾಗಲ್ಲ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಅದೇನು ನೆಸರಿ ಇಲ್ಲ. ಚೆನ್ನಾಗಿ ಬಾಡಬೇಕು ನೋಡಿ. ಈ ಥರ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಲಿ. ಹೀಗೆ ಬೇಕಿದ್ದರೆ ಈ ಟೈಮಲ್ಲಿ ಒಂಚೂರು ಜೀರಿಗೆ ಕೂಡ ಹಾಕ್ಕೋಬೋದು. ನಾನು ಒಂಚೂರು ಜೀರಿಗೆ ಕೂಡ ಹಾಕ್ತೀನಿ. ನೋಡಿ ಇಷ್ಟಾಗಿದೆ ಅಲ್ಲ. ಈಗ ಇಷ್ಟ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. ನೋಡಿ ಶುಂಠಿ ಅದನ್ನು ಹಾಕ್ಕೊಂಡು ಇದೇ ಥರ ಬಾಡಿಸ್ಕೊಳ್ಳೋಣ. ಯಾವುದು ಹಸಿ ಹಸಿ ಬಿಡಬೇಡಿ. ಇದ್ರ ಜೊತೆಗೇ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀವಿ. ಅಲ್ಲೇನು ಮಾಡ್ತಾರೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಈ ಥರದ ಖಾರ ತುಂಬ ಮಾಡಿ ಇಟ್ಕೊಂಡ್ಬಿಡ್ತಾರೆ ಅವರು. ಸೊ ಪ್ರತಿಯೊಂದು ಪಲ್ಯ ಇರ್ಬೋದು, ಏನೇ ಮಾಡಿದ್ರು ಅವರು ಹಸಿ ಖಾರ ಅಂತ ಇದನ್ನ ಯೂಸ್ ಮಾಡ್ತಾರೆ. ಅಂದರೆ ಅವ್ರ ಖಾರ ಇನ್ನೂ ತುಂಬ ಖಾರ ಇರುತ್ತೆ. ನಾನು ಅಷ್ಟೊಂದು ಖಾರ ಮಾಡ್ತಾಯಿಲ್ಲ. ಸೊ ನಮ್ಮ ಮನೇಲೆಲ್ಲ ಇದನ್ನೇ ಖಾರ ಅಂದ್ಬಿಡ್ತಾರೆ. ಸ್ಪೆಷಲಿ ಈ ಮೊಳಕೆ ಕಟ್ಟಿದ ಕಾಳು ಇದೆಲ್ಲ ಮಾಡ್ತೀವಲ್ಲ, ಅವಾಗ ಈ ಖಾರ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇದಾದಮೇಲೆ ಮೊಳಕೆ ಕಾಳಿನ ಪಲ್ಯನೂ ಮಾಡ್ತೀನಿ. ಹೆಸರು ಕಾಳಿಂದ ಏನೇ ಕಟ್ಸಿಟ್ಟಿದ್ದೀನಿ ಮೊಳಕೆ ಕಾಳು ಮಾಡ್ತೀನಿ. ನೋಡಿ ಇಷ್ಟ ಆಯ್ತಲ್ವಾ. ಈಗ ಇದಕ್ಕೆ ಕರಿಬೇವು ಕೂಡ ಹಾಕೋಣ. ಇದನ್ನು ಇವ್ರೇನು ಮಾಡ್ತಾರೆ, ತುಂಬ ನುಣ್ಣಗೆ ರುಬ್ಬಿಕೊಳ್ಳಲ್ಲ, ತರಿಯಾಗಿ ರುಬ್ಬಿ ಇಟ್ಕೊಂಡು, ರುಬ್ಬಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲ್ಲಲ್ಲಿ ಜಜ್ಜಿಬಿಟ್ಟು ಇಟ್ಕೊತಾರೆ. ಈಗೇನಲ್ಲ ನಾವು ಕರಿಬೇವು ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀವಲ್ಲ, ಈ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡೋಣ. ಇದಕ್ಕೆ ಬೇಕು ಅಂದರೆ ಒಂಚೂರು ನಿಂಬೆಹಣ್ಣು ಹಿಂಡಿಬಿಟ್ಟು ಇಟ್ಕೋಬೋದು, ಹಾಳಾಗಲ್ಲ ನಿಂಬೆಹಣ್ಣು ಹಾಕಿಟ್ರೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ರುಬ್ಬಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ಪಲ್ಯಗಳಿಗೂ ಒಂಚೂರು ಹಾಕಿದ್ರೆ ಸಖತ್ತಾಗಿರುತ್ತೆ. ಇಷ್ಟೇ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ಟವ್ ಆರಿಸ್ಬಿಡ್ತೀನಿ. ಇದೇ ಬಾಣಲೆನೇ ನಾವು ಇವತ್ತು ಹೆಸರು ಕಾಳು ಪಲ್ಯ ಕೂಡ ಮಾಡೋಣ. ಸೊ ಹಾಗಾಗಿ ಒಂಚೂರು ಆಯಿಲ್ ಜಾಸ್ತಿ ಇದೆ, ನಾನು ಹಾಗೆ ಬಿಡ್ತೀನಿ. ಇದರಲ್ಲೇ ಬರೀ ಹಸಿಯಾಗಿರುವಂಥದ್ದು ಮಾತ್ರ ಬೇಕು ಅಂತೀನಿ. ಸ್ವಲ್ಪ ಹೀಗೆ ಇದಕ್ಕೆ ಹೀಗೆ ಒರಗಿಸಿ ಇಟ್ಬಿಟ್ರೆ ಎಣ್ಣೆ ಎಲ್ಲ ತಾನಾಗೆ ಆ ಕಡೆಗೆ ಹೊಟ್ಟೋಗುತ್ತೆ. ನೋಡಿ ಒರಗಿಸಿಟ್ಟು ಚೂರು ಇಲ್ಲಿದ್ದನ್ನು ಹಿಂಗೆ ಲಿಫ್ಟ್ ಮಾಡಿಬಿಟ್ರೆ ಎಣ್ಣೆ ಎಲ್ಲ ಒಂದು ಪಕ್ಕಕ್ಕೆ ಹೊಟ್ಟೋಗುತ್ತೆ. ಈಗ ಇದನ್ನ ತೆಕ್ಕೊಂಡ್ಬಿಡೋಣ. ಈಗ ಇದನ್ನು ಚೆನ್ನಾಗಿ ನಾವು ಆರಕ್ಕೆ ಬಿಟ್ಬಿಟ್ಟು ತಣ್ಣದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಳ್ಳೋಣ. ತರಿಯಾಗಿ, ಇಲ್ಲಾಂದರೆ ಕುಟ್ಟಿ ಕೂಡ ಇಟ್ಕೋಬೋದು. ನಾನು ಕುಟ್ಟಿ ಮಾಡ್ತಿಲ್ಲ, ಮಿಕ್ಸಿಗೆ ಹಾಕಿ ಈಸಿ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅದರ್ವೈಸ್ ಕುಟ್ಟಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ತಣಿಲಿ, ಅಷ್ಟರೊಳಗೆ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಮೊಳಕೆ ಕಾಳು ಇಟ್ಟಿದ್ದೀನಿ. ಹೆಸರು ಕಾಳು ಮೈಗೆ ತುಂಬ ಒಳ್ಳೆಯದಲ್ಲ ಮೊಳಕೆ ಕಾಳು. ಸೊ ಮೊಳಕೆ ಕಾಳು ಇಟ್ಟಿದ್ದೀನಿ. ಈಗ ಮೊಳಕೆ ಕಾಳು ಇದಕ್ಕೇನೇನು ಬೇಕು ಐಟಮು ಹೇಳ್ತೀನಿ. ಮೊನ್ನೆ ನಿಮಗೊಂದು ಪ್ರಾಡಕ್ಟ್ ತೋರಿಸಿದ್ದೆ, ಯಾವುದ್ರದ್ದು ಅಮೆಝಾನಲ್ಲಿದೆ, ಪಿ ಬರ್ಡ್ ತೊಗೊಳ್ಳಿ ಅಂತ. ಇವತ್ತು ಇನ್ನೊಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಇದು ಕಟರು. ಯಾರೋ ಕೇಳಿದ್ರು
ಕಟ್ಟರಲ್ಲಿ ಈಸಿಯಾಗಿ ಕಟ್ಟಾಗತ್ತಾ ಅಂತ ತೋರಿಸ್ತೀನಿ, ಎಷ್ಟು ಚೆನ್ನಾಗಾಗುತ್ತೆ ಅಂತ. ಇದನ್ನ ಆರಾಮಾಗಿ ಇದ್ರ ಮೇಲೆ ಇಟ್ಕೊಂಡ್ಬಿಡಿ. ಇವನ್ ಟೊಮೆಟೊಯಿಂದ ಹಿಡಿದು ನೋಡಿ, ಈ ಥರ ಇದು ಕೊಟ್ಟಿರ್ತಾರೆ ಸ್ಲೈಸರು, ಈ ಥರ ಇದು ಇರುತ್ತೆ. ಇಲ್ಲಿ ನೀವು ತುರಿಯೋದಕ್ಕೆ ಅಂದರೆ ದಪ್ಪನಾಗೆ ಒಳ್ಳೆ ನೂಡಲ್ಸ್ ಥರ ಬೀಳುತ್ತೆ ಇದ್ರಲ್ಲಿ ಕಟ್ ಮಾಡಿದ್ರೆ. ಇದಕ್ಕೇನು ಡಿಫ್ರೆಂಟ್ ಬ್ಲೇಡ್ಸ್ ಇದೆ. ಅದನ್ನು ಯಾವತ್ತೂ ಇವತ್ತು ನಾನೇನು ಪ್ರಾಡಕ್ಟ್ ಡಿಸ್ಪ್ಲೇ ಮಾಡ್ತಿಲ್ಲ, ಸೊ ನಾನು ತೋರಿಸ್ತಾ ಇಲ್ಲ. ಆದರೆ ಇದನ್ನಲ್ಲಿ ಕಟ್ ಮಾಡೋದು ಎಷ್ಟು ಈಸಿ ಅನ್ನೋದನ್ನು ನಾನು ತೋರಿಸ್ತೀನಿ. ಈ ಕೆಲಸಕ್ಕೆ ಹೋಗೋರಿಗೆ ಇವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಸಣ್ಣ ಬ್ಲೇಡ್ದು ಇದೆ, ದೊಡ್ಡ ಬ್ಲೇಡ್ದು ಇದೆ, ಎಲ್ಲನೂ ಇದೆ. ಅದರಲ್ಲಿ ಈರುಳ್ಳಿ ಕಟ್ ಮಾಡೋದು, ಟೊಮೆಟೊ ಕಟ್ ಮಾಡೋದು ಎಷ್ಟು ಈಸಿ ನಾನು ತೋರಿಸ್ತೀನಿ. ಈರುಳ್ಳಿ ನೋಡಿ, ಈ ಥರ ಈರುಳ್ಳಿ ತೊಗೊಂಡಿದ್ದೀನಲ್ಲ, ಇದನ್ನ ಕಟ್ ಮಾಡಿಬಿಟ್ಟು ಇಟ್ಕೋಬೇಕು. ಹಾಗೆ 2 ಟೊಮೆಟೊ ಇಟ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಕಟ್ ಮಾಡೋದು ತೋರಿಸ್ತೀನಿ ಹೆಂಗೆ ಅಂತ. ಹಣ್ಣಾಗೋಗಿದೆ ಅಂತಲ್ಲ, ಇದರಲ್ಲಿ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಟ್ಟಾಗತ್ತೆ ಅಂತ ಕೂಡ ನಾನು ತೋರಿಸ್ತೀನಿ. ಹಾಗೆ ಗಾರ್ಲಿಕ್ ಇಟ್ಕೊಂಡಿದ್ದೀನಿ, ಅದು ಕೂಡ ಕಟ್ ಮಾಡ್ಬೋದು ಇದರಲ್ಲೇ, ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅಂತ. ಶುಂಠಿನೂ ಇದೆ, ಶುಂಠಿನೂ ಕಟ್ ಮಾಡ್ತೀನಿ. ಬನ್ನಿ ಹೇಗೆ ಕಟ್ ಮಾಡೋದು ನಾನು ತೋರಿಸ್ತೀನಿ ಇವಾಗ. ಇದನ್ನೆಲ್ಲ ಹೆಂಗೆ ಕಟ್ ಮಾಡ್ತೀನಿ ಅಂತ. ಮಾಮೂಲಿ ನಾವು ಸಿಪ್ಪೆ ತೆಗಿಲೇಬೇಕು. ಕೆಲವೊಂದು ಅಲ್ಲ ಹೆಂಗೆ ಅಂತಂದರೆ, ಇದೆಲ್ಲ ನಮ್ಮ ಈಸಿ ಆಗೋಕ್ಕೋಸ್ಕರ ಕೆಲವು ಐಟಮೆಲ್ಲ ನಾವು ತೊಗೋಬೇಕಾಗತ್ತೆ. ಏನು 2 ತಾನೇ ಹೆಚ್ಚಿಬಿಡೋದು ಅಂತ ಹೇಳಿದ್ರೆ ಎಷ್ಟು ಬೇಗ ಹೆಚ್ಚಬೋದು ಅನ್ನೋದನ್ನ ನಾನು ತೋರಿಸ್ತೀನಿ. ಇದೆಲ್ಲ ಟೈಮ್ ಇಲ್ಲ ಇದೆಲ್ಲ ಮಾಡೋಕ್ಕೆ ಅಂತಲೇ ಎಷ್ಟೋ ಜನ ಕೇಟ್ರರ್ಸ್ ಮೇಲೆ ಅಥವಾ ಇವ್ರ ಮೇಲೆ ಡಿಪೆಂಡ್ ಆಗ್ತಾರೆ, ಅಡುಗೆಯವ್ರ ಮೇಲೆ. ನನಗೆ ಟೈಮ್ ಇರೋದಿಲ್ಲ, ಕೆಲಸಕ್ಕೆ ಹೋಗಿ ಬಂದು ಮಾಡ್ಕೋಬೇಕು, ಟೈಮ್ ಇರೋಲ್ಲ ಇದನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಅಂತ. ಇಲ್ಲ ಅಂದರೆ ಮೇಡ್ಸ್ನ ಇಟ್ಕೊತಾರೆ, ಅದಕ್ಕೆ ಇದೆಲ್ಲ ರೆಡಿ ಮಾಡ್ಕೊಡೋಕ್ಕೆ ಅಂತ. ಸೊ ಈ ಥರ ಮಿಷಿನ್ಸು ಈ ಥರದೆಲ್ಲ ಇಟ್ಕೊಂಡಿದ್ರೆ ನೀವು ತುಂಬ ಈಸಿ ಮಾಡ್ಕೊಳ್ಳೋದು ಕೂಡ ನಮಗೇನು ಕಷ್ಟ ಅನಿಸಲ್ಲ. ಇದೆಲ್ಲ ಯಾವತ್ತಾದರೂ ಒಂದಿನ ಫ್ರೀ ಇದ್ದಾಗ ಈ ಥರ ಸಿಪ್ಪೆ ತೆಗೆದಿಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ಬೋದು. ಇಲ್ಲ ಮನೇಲಿ ಯಾರಾದರೂ ಇದ್ದಾರೆ ಅಂದರೆ ಅವ್ರಿಗೂ ಕೊಡ್ಬೋದು. ಇನ್ನೊಂದು ಗಂಡ ಇರ್ತಾರೆ, ಇದನ್ನೆಲ್ಲ ತೆಕ್ಕೊಡು ಅಂದರೆ ಕೂಡ ಹೆಲ್ಪ್ ಮಾಡ್ತಾರೆ ಅಲ್ಲ ಈಗಿನ ಕಾಲದಲ್ಲಿ. ಯಾರೂ ನಾನು ಹೆಲ್ಪ್ ಮಾಡಲ್ಲ ಅಂತ ಇರೋದಿಲ್ಲ. ಬಟ್ ನಾವೇ ಅಡುಗೆ ಮಾಡ್ಕೊಳ್ಳೋದ್ರಿಂದ, ನಮ್ಮ ಕೈಯಲ್ಲಿ ನಾವು ಅಡುಗೆ ಮಾಡ್ಕೊಳ್ಳೋದ್ರಿಂದ ಹೆಲ್ತು ಕೂಡ ಚೆನ್ನಾಗೇ ಇರುತ್ತೆ. ಇದು ಇವನ್ ಕ್ಲೀನಿಂಗ್ ಕೂಡ ತುಂಬ ಈಸಿ. ನಾನು ತೋರಿಸ್ತೀನಿ ನೋಡಿ ಕಟ್ ಮಾಡೋದು. ಒಂದು ಇಡೀ ಈರುಳ್ಳಿ ಇಡ್ತೀನಿ. ದಪ್ಪ ಈರುಳ್ಳಿ ಇದ್ದರೆ ಇಡೀ ಈರುಳ್ಳಿ ಇಡೋದು ಬೇಡ, ಕಟ್ ಮಾಡಿ ಈ ಥರ 2 ಭಾಗ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿ ಇಡ್ಬೋದು ಈ ಥರ. ಒಂದನ್ನೇ ಇಡ್ತೀನಿ, ಇಟ್ಬಿಟ್ಟು ನೋಡಿ ಅಷ್ಟೇ, ಕಟ್ಟಾಗೋಯ್ತು ನೋಡಿ, ಕಟ್. ಇಡೀ ಈರುಳ್ಳಿ ಕೂಡ ಇಡ್ಬೋದು, ಸ್ವಲ್ಪ ಬಲ ಜಾಸ್ತಿ ಬಿಡಬೇಕು ಅಷ್ಟೇ ನೋಡಿ. ಇಡೀ ಈರುಳ್ಳಿ ಕಟ್ ಮಾಡ್ಬೋದು. ಟೊಮೆಟೊನೂ ಅಷ್ಟೇ ಇದೇ ಥರನೇ ನೋಡಿ, ಇಡೀ ಟೊಮೆಟೊ ಇಟ್ಟಿದ್ದೀನಿ ಅಷ್ಟೇ. ಈ ಥರ ಕಟ್ ಮಾಡೋದು ಯಾರು ಬೇಕಾದರೂ ಕಟ್ ಮಾಡ್ಬೋದಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಅಂದರೆ ಈರುಳ್ಳಿ ಎಲ್ಲನೂ ನೋಡಿ, ಫಸ್ಟ್ ಕ್ಲಾಸಾಗಿ ಆಗಿರುತ್ತೆ ಕಟ್ಟಿಂಗು. ನಾವು ಅಡುಗೆ ಮಾಡ್ಕೊಳ್ಳೋಕೆ ತುಂಬ ಈಸಿ. ಇದನ್ನು ತೊಳೆಯೋದು ಕೂಡ ತುಂಬ ಈಸಿ. ಈ ಥರ ಒಂದು ಇದು ಕೊಟ್ಟಿದ್ದಾರೆ, ಇದ್ರ ಒಳಗೆಲ್ಲ ಹೋಗಿರೋದನ್ನ ನೀಟಾಗಿ ನಾವು ಹಿಂಗೆ ತೆಕ್ಕೋಬೋದು. ಕೈ ಖಾರ ಆಯಿತು ಅನ್ನೋದಿರಲ್ಲ, ಏನೂ ಇರಲ್ಲ ನೋಡಿ. ಇದು ಕೂಡ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ನಾನು ಲಿಂಕ್ ಹಾಕಿರ್ತೀನಿ ಅದರದ್ದು ಕೂಡ, ಬೇಕಿದ್ದರೆ ಬೈ ಮಾಡಿ. ಇವನ್ ಶುಂಠಿ ಇದು ಕೂಡ ಅಷ್ಟೇ. ಶುಂಠಿ ಯೂಶಲಿ ಟ್ರೈ ಮಾಡಿಲ್ಲ. ನಾನೇನು ಮಾಡ್ತೀನಿ, ಶುಂಠಿನ ಇದರಲ್ಲಿ ತುರ್ಕೊಂಬಿಡ್ತೀನಿ ಈ ಥರ. ಇದಕ್ಕೆ ಕೈಗೆ ಟಚ್ ಆಗಬಾರ್ದು ಅಂತ ನಮಗೆ ಇದು ಕೂಡ ಕೊಟ್ಟಿದ್ದಾರೆ. ನಾನು ಅದನ್ನೇನು ಹಾಕ್ಕೊಂಡು ಮಾಡಲ್ಲ, ಹಾಗೆ ಮಾಡ್ತೀನಿ. ಬ್ಲೇಡ್ ತುಂಬ ಶಾರ್ಪ್ ಇರುತ್ತೆ. ಬೆಳ್ಳುಳ್ಳಿನೂ ಅಷ್ಟೇ ಹಾಗೆ ಕೂಡ ಕಟ್ ಮಾಡಿನೂ ಹಾಕೋಬೋದು. ನನಗೆ ಅದು ಬಾಯಿಗೆ ಸಿಕ್ಕಿದ್ರೆ ಹಿಂಸೆ, ಸೊ ಹಾಗಾಗಿ ಇದನ್ನು ಹಿಂಗೆ ಕಟ್ ಮಾಡ್ಕೊಳ್ತೀನಿ ನೋಡಿ. ಆ ಕಡೆ ಎಣ್ಣೆ ಕಾಯೋಕ್ಕೆ ಅಥವಾ ಏನಕ್ಕಾದರೂ ಇಟ್ಟುಬಿಟ್ಟು ನೀವು ಈ ಕಡೆ ರೆಡಿ ಮಾಡ್ಕೊಳ್ಬೋದು ನೋಡಿ. ಎಲ್ಲ ಇಲ್ಲೇ ಇದೆ ತುರ್ಕೊಂಡಿರೋದು ನಾವು ನೋಡಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದು ಎಲ್ಲ ರೆಡಿ ಇದೆ. ಈಗ ಇದು ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ, ಕಾಳು ಪಲ್ಯನ. ಓಕೆನಾ? ಈಗ ನೋಡಿ ಇದು ತಣ್ಣಗಾಗಿದೆ, ಇದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಬೋಣ. ನೀವೇ ತಣ್ಣಗಾಗಿದೆಯಲ್ಲ, ಇದನ್ನು ತುಂಬ ನುಣ್ಣಗೆ ಮಾಡಬಾರ್ದಂತೆ ಅವರು ಅದಕ್ಕೋಸ್ಕರನೇ ಅವರು ಮಿಕ್ಸಿಗೆ ಹಾಕಲ್ಲ. ಇದು ಕೆಡದೇ ಇರಲಿ ಅಂತ ಒಂಚೂರು ಉಪ್ಪು ಕೂಡ ಹಾಕಿ ಇಟ್ಕೊಳ್ಳೋಣ ನೋಡಿ. ಈ ಥರ ತರಿಯಾಗೇ ರುಬ್ಬಿರಬೇಕು, ತುಂಬ ರುಬ್ಬಿರ್ಕೊಡ್ದು. ಈಗ ಬನ್ನಿ
ಸಾಸಿವೆ ಹಾಕೋಣ. ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಹಾಕೋಣ. ಚೂರು ಅರಿಶಿನ ಹಾಕೊಳ್ಳೋಣ. ಈಗ ಸ್ವಲ್ಪ ಕಮ್ಮಿ ಉರಿ ಮಾಡಿ ನಾವು ಏನೇನು ಕಟ್ ಮಾಡಿದ್ವಿ ಅದಿಷ್ಟನ್ನು ಹಾಕ್ಕೊಳ್ಳೋಣ. ನಾನು ಒಂಚೂರು ಟೊಮೆಟೊ ಪೇಸ್ಟ್ ಹಾಕ್ತೀನಿ. ನಾನು ಟೊಮೆಟೊ ಸ್ವಲ್ಪ ಕಮ್ಮಿ ಇತ್ತು, ಎರಡೇ ಇತ್ತು. ಸೊ ಹಾಗಾಗಿ ನಾವು ಒಂಚೂರು ಟೊಮೆಟೊ ಹಾಕ್ಕೊಳ್ತೀವಿ ಪೇಸ್ಟ್. ಇಲ್ಲದಿದ್ರೆ ಟೊಮೆಟೊನೇ ಹಾಕ್ಬೋದು. ನಾವು ಖಾರ ಮಾಡಿ ಇಟ್ಕೊಳ್ತೀವಲ್ಲ ಅದನ್ನು ಕೂಡ 1 ಸ್ಪೂನಷ್ಟು ಹಾಕೋಣ. ಅವರು ಖಾರ ಜಾಸ್ತಿ ತಿಂತಾರೆ, ಸೊ ಜಾಸ್ತಿ ಖಾರ ಮಾಡ್ಕೊಂಡಿರ್ತಾರೆ. ನಾವು ಜಾಸ್ತಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದನ್ನ ಹೀಗೆ ಮಿಕ್ಸರ್ ಮಾಡ್ಕೊಳ್ತೀವಿ. ನಾವು ಯೂಶಲಿ ಕಾಳು ಪಲ್ಯ ಎಲ್ಲ ಮಾಡಿದಾಗ ಸ್ವಲ್ಪ ಜಾಸ್ತಿ ಶುಂಠಿ ಇದೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದು, ಗ್ಯಾಸ್ಟ್ರಿಕ್ ಆಗಲ್ಲ ಅಂತ. ಎಸ್ಪೆಷಲಿ ಈ ವಿಂಟರಲ್ಲಿ ನಾವು ಯಾವಾಗ ವ್ರತದ ಊಟ ಮಾಡಲ್ಲ, ಸೊ ಆ ಟೈಮಲ್ಲಿ ನಮಗೆ ಡೈಜೆಷನ್ ಕಮ್ಮಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಡೈಜೆಷನ್ ಯಾವಾಗ ಕಮ್ಮಿ ಆಗುತ್ತೆ ಗ್ಯಾಸ್ಟ್ರಿಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕಮ್ಮಿ ಆಗಬೇಕು ಅಂದರೆ ಸ್ವಲ್ಪ ಶುಂಠಿ ಜಾಸ್ತಿ ಯೂಸ್ ಮಾಡಿ. ಇದಕ್ಕೆ ನಾವು ಕಾಳು ಇಟ್ಕೊಂಡಿದ್ದೀವಲ್ಲ, 1 ಕಪ್ ಕಾಳು ಇಟ್ಕೊಂಡಿದ್ದೀವಿ, ಮೊಳಕೆ ಕಾಳು, ಅದನ್ನು ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ಒಂದು ಸತಿ ಹಿಂಗೆ ಮಾಡ್ಕೊಳ್ಳಿ, ಮಿಕ್ಸರ್. ಮಾಡ್ಕೊಂಡು ಈ ರೀತಿ ನೀರು ಹಾಕಿ. ಇಷ್ಟು ಹಾಕಿದ್ರೆ ನೀರು ಸಾಕು. ಯಾಕೆಂದರೆ ಕಾಳು ಬೇಯಬೇಕು. ಹಸಿ ಕಾಳು ಕೂಡ ತಿನ್ಬೋದು, ಆದರೆ ಮನೆಯಲ್ಲಿರೋರಿಗೆ, ಹಲ್ಲಿಲ್ಲ ಅಂದವ್ರಿಗೆ ಕಷ್ಟ ಆಗುತ್ತೆ. ಈ ಉಳಿದಿರೋ ಖಾರನ ಒಂದು ಡಬ್ಬಿ ಹಾಕಿ ಇಟ್ಕೊಳ್ಳೋಣ. ಇನ್ನು ಯಾವಾಗಾದ್ರೂ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಇದೇನು ತುಂಬ ಹೊತ್ತು ತೊಗೊಳ್ಳಲ್ಲ ಬೇಯಕ್ಕೆ. ಕಾಳು ಬೆಂದಿದೆಯಾ ನೋಡ್ಕೊಳ್ಳಿ, ಒಂಚೂರು ಬೇಯುತ್ತೆ. ಮುಚ್ಚಿಟ್ಟು ಬೇಯಿಸಿದ್ರೆ ಬೇಗ ಬೇಯುತ್ತೆ. ನಾನು ಹಾಗೆ ಬೇಯಿಸ್ತಾ ಇದ್ದೀನಿ, ಸೊ ಹಾಗಾಗಿ ಸ್ವಲ್ಪ ನಿಧಾನ ಮಾಡ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಅಷ್ಟೇ, ಖಾರ ಹಾಕಿಲ್ಲ ಅಲ್ವಾ. ಸೊ ಇದಕ್ಕೆ ಏನೇನು ಖಾರ ಹಾಕಬೇಕು ಹೇಳ್ತೀನಿ. ಒಂದು ಚಿಕ್ಕ ಸ್ಪೂನ್ ಖಾರದ ಪುಡಿ, ಒಂದು ಚಿಕ್ಕ ಸ್ಪೂನ್ ಧನಿಯಾ ಪುಡಿ, ಒಂದು ಚಿಕ್ಕ ಸ್ಪೂನು ಜೀರಿಗೆ ಪುಡಿ, ಒಂದು ಚಿಕ್ಕ ಸ್ಪೂನು ಗರಂ ಮಸಾಲೆ. ಬೇಕಿದ್ದರೆ ಇದಕ್ಕೆ ನೀವು ಶೇಂಗಾ ಪುಡಿ ಹಾಕೋಬೋದು, ನಾನು ಹಾಕ್ತಾ ಇಲ್ಲ. ಇದಿಷ್ಟೇ. ಇದರ ಜೊತೆಗೆ ನಾನು ಆಮ್ಚೂರು, ಇದನ್ನು ಮಿಕ್ಸ್ ಮಾಡ್ಕೊಂಡು, ಯಾಕೆಂದರೆ ಗಡ್ಡೆ ಇರುತ್ತೆ, ಸೊ ಆ ಗಡ್ಡೆ ಇರಬಾರ್ದು.
ಮಾಡಿಕೊಂಡು ಇದನ್ನು ಇದಕ್ಕೆ ಹಾಕ್ಬಿಡಿ ಅಷ್ಟೇ. ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಅನಿಸಿದ್ರೆ ಒಂಚೂರು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿ ಹಾಕ್ಬೋದು. ಇಲ್ಲ ಅಂದರೆ ನೀವು ಶೇಂಗಾ ಪುಡಿ ಹಾಕ್ತೀನಿ ಅಂತಂದರೆ ಒಂಚೂರು ಪೌಡ್ರೇನು ಬೇಡ. ನಾನು ಶೇಂಗಾ ಪುಡಿ ಹಾಕದೇ ಇರೋದ್ರಿಂದ ಒಂದು ಚೂರು ಕಾರ್ನ್ ಫ್ಲೋರ್ ಹಾಕ್ತೀನಿ. ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಕಾರ್ನ್ ಫ್ಲೋರ್ ಹಾಕ್ತೀನಿ ಅಂತ ಸಿಕ್ಕಾಪಟ್ಟೆ ಹಾಕೋದಲ್ಲ, ಒಂದು ಸ್ಪೂನ್ ಕಾರ್ನ್ ಫ್ಲೋರ್ನ ಡೈರೆಕ್ಟಾಗಿ ಹಾಕ್ಬಾರ್ದು. ಸೊ ನಾನು ಒಂಚೂರು ನೀರು ಮಿಕ್ಸ್ ಮಾಡ್ತೀನಿ. ಇಷ್ಟೇ ಸಾಕು, ಜಾಸ್ತಿ ಬೇಡ ನೋಡಿ, ಅಷ್ಟೇ. ಈಗ ನೋಡಿ ಹಾಕ್ತಿದ್ದಂಗೆ ಹೆಂಗೆ ಗಟ್ಟಿ ಆಗೋಯ್ತು ಪಲ್ಯ. ಇಷ್ಟೇ. ಇದಕ್ಕೆ ನೋಡಿದ್ರಲ್ಲ ಪಲ್ಯ ಮಾಡೋದು ಇಷ್ಟೇ, ತುಂಬ ಈಸಿ. ಇದಕ್ಕೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಚಪಾತಿ, ಸೌತೆಕಾಯಿ, ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ. ಸೊ ತಿನ್ಬಿಟ್ಟು ಹೇಗಿದೆ ಅಂತ. ಸಕ್ಕತ್ತಾಗಿದೆ. ಇಷ್ಟೇ ಮಾಡ್ಕೊಡಿ ಈ ಥರ ಒಂದ್ಸತಿ. ಹೆಂಗಿತ್ತು ಅಂತ ಹೇಳಿ. ಇಷ್ಟ ಆಯಿತು ಗೊತ್ತಿಲ್ಲ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬನ್ನಿ ತಿನ್ಬಿಟ್ಟು ಹೇಗಿದೆ ಅಂತ. ಸಕ್ಕತ್ತಾಗಿದೆ. ಇಷ್ಟೇ ಮಾಡ್ಕೊಡಿ ಈ ಥರ ಒಂದ್ಸತಿ. ಹೆಂಗಿತ್ತು ಅಂತ ಹೇಳಿ. ಇಷ್ಟ ಆಯಿತು ಗೊತ್ತಿಲ್ಲ, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.